ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸತಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಧಾಮ್ನೇ ನಮಃ. ಓಂ ಉಗ್ರಪ್ರತ್ವಾ ಯಜ್ಞಾಸ ಇಮೇ ಅಶ್ನುವಂತೋ ಪ್ರೇಮೇ ಹವಾಸಃ ಪುರುಹೂತಮಸ್ಮೇ ಆತ್ವೇಯಂ ಧೀರವಸ ಇಂದ್ರ ಯಮ್ಯಾಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 216ನೇ ಧಾಮ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ ನಾವು ಅವಲೋಕಿಸ್ತಾ ಇದ್ದೇವೆ. ಕಳೆದ ದಿವಸ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಮೂಲವಾದಂಥ ಋಗ್ವೇದ ಮಂತ್ರ ಏನಿದೆ ಅದಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮೊದಲಾದವರು ಮಾಡಿದಂಥ ವ್ಯಾಖ್ಯಾನಗಳನ್ನು ನೋಡಿದ್ದೇವೆ. ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಮಾಡಿದಂಥ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಇವತ್ತು ಅದರ ಭಾವಾರ್ಥವನ್ನು ನಾವು ನೋಡಬೇಕಾಗಿದೆ. ಮತ್ತೊಂದು ಬಾರಿ ಆ ಬೃಹತಿ ಮಂತ್ರಕ್ಕೆ ನಾನು ಏನು ಅರ್ಥವನ್ನು ಮಾಡಿಕೊಂಡಿದ್ದೆ ಅದನ್ನೊಂದು ಬಾರಿ ನೋಡೋಣ. ಉಗ್ರ ಅತ್ಯುಚ್ಚರಾದಂಥ ಚತುರ್ಮುಖ ಮೊದಲಾದವರನ್ನು ಕೂಡ ಪ್ರಳಯ ಕಾಲದಲ್ಲಿ ನುಂಗಿ ಹಾಕುವಂಥ ಭಗವಂತನೇ ಇಮೇ ಯಜ್ಞಾಸಹ ಅಂದರೆ ಈ ಯಜ್ಞಗಳು, ಯಜ್ಞಾಭಿಮಾನಿಗಳಾದಂಥ ದೇವತೆಗಳು, ಬ್ರಹ್ಮನಿಂದ ತೊಡಗಿ ಪುಷ್ಕರನವರಿಗೆ ಎಲ್ಲ ದೇವತೆಗಳು ಕೂಡ ಅವರು ನಿನ್ನನ್ನೇ ಪ್ರವೇಶ ಮಾಡ್ತಾರೆ. ಮತ್ತು ನಾವೆಲ್ಲರೂ ನಿನ್ನನ್ನೇನು ಆಹ್ವಾನಿಸ್ತೇವೆ ಯಜ್ಞಕ್ಕಾಗಿ, ಆ ಆಹ್ವಾನಗಳು ಕೂಡ ನಿನಗೆ ಬಂದು ಮುಟ್ಟಬೇಕು. ನೀನು ಪುರುಹೂತ, ವೇದಾದಿ ಅನೇಕ ಶಾಸ್ತ್ರಗಳಲ್ಲಿ ಅನೇಕ ಜ್ಞಾನಿಗಳಾದಂಥ ಪುರೋಹಿತರಿಂದ ಮತ್ತು ಶಾಸ್ತ್ರಜ್ಞರಿಂದ ಅನೇಕ ಬಾರಿ ಕರೆಯಲ್ಪಟ್ಟವನು ನೀನು. ಅನೇಕ ವಾರಂ ಆಹೂತಂ ತ್ವಾಂ, ಅದರಿಂದ ನೀನು ಪುರುಹೂತ. ಇಯಂ ಧೀಹಿ ಅಂದರೆ ಈ ತತ್ವಜ್ಞಾನ, ನಮ್ಮ ಈ ತತ್ವಜ್ಞಾನ. ನಾವು ತತ್ವಜ್ಞಾನವನ್ನು ಏನು ಗಳಿಸಿದ್ದೀವಿ ಅದು ಯಮ್ಯಾಹ ಅಂದರೆ ರಾತ್ರಿ ಕಾಲದಲ್ಲಿಯೂ ಕೂಡ. ರಾತ್ರಿ ಕಾಲ ಅಂದರೆ ನಮ್ಮ ಅಜ್ಞಾನದ ಅವಸ್ಥೆ. ನಮ್ಮ ಅಜ್ಞಾನದ ಅವಸ್ಥೆಯಲ್ಲೂ ಕೂಡ ಈ ತತ್ವಜ್ಞಾನ ಅಂತನ್ನುವುದು ಅವಸೆ ಅಂದರೆ ರಕ್ಷಣಾಯ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಇರಲಿ ಆ ತತ್ವಜ್ಞಾನ. ಆ ತತ್ವಜ್ಞಾನ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗದೇ ಇರಲಿ. ಆ ತತ್ವಜ್ಞಾನದಿಂದ ನೀನು ನಮಗೆ ಪ್ರೀತನಾಗಿ ರಕ್ಷಿಸಬೇಕು ಅಂತ ಇಷ್ಟೆಲ್ಲ ಅರ್ಥವನ್ನು ಹೇಳಿದ್ದೆ. ಅಲ್ಲಿ ಯಮ್ಯಾಹ ಅಂತನ್ನುವುದಕ್ಕೆ ರಾತ್ರಿ ಅಂತ ಅರ್ಥ ಭಗವಂತಾಚಾರ್ಯ ಕೊಟ್ಟದ್ದೇ. ಅದಕ್ಕೆ ಅಜ್ಞಾನಾವಸ್ಥೆ ಅಂತ ಒಂದು ನಾನು ಪ್ರತ್ಯೇಕವಾಗಿ ನನ್ನ ಮನಸ್ಸಿನಲ್ಲಿ ಸ್ಫುರಿಸಿದಂಥ ಅರ್ಥವನ್ನು ಇಲ್ಲಿ ಹೇಳಿದ್ದೇನೆ. ಇಲ್ಲಿ ಉಗ್ರ ಅಂದರೆ ಅತ್ಯುಚ್ಚರಾದಂತಹ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಪ್ರಳಯ ಕಾಲದಲ್ಲಿ ನಾಶ ಮಾಡುವವನು ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಅವರನ್ನು ನುಂಗಿ ಹಾಕುವವನು ಅಂತ ಅರ್ಥ. ಮತ್ತೆ ಅದೇ ಬೃಹತಿ ಮಂತ್ರದಲ್ಲಿ ಏನು ಉಗ್ರಾಂತಿ ಶಬ್ದ ಬಂದಿದೆ, ಇದು ಆ ಮೂಲದ ಧಾಮ ಎಂಬ ನಾಮವನ್ನು ವ್ಯಾಖ್ಯಾನ ಮಾಡ್ತಾ ಇದೆ. ಯಾಕಂದ್ರೆ ಧಾಮ ಅಂದ್ರೂ ಎಲ್ಲರಿಗೂ ಅಂತಿಮವಾದ ಧಾಮ, ಕೊನೆಗೆ ಎಲ್ಲರಿಗೂ ಹೋಗಿ ಸೇರಬೇಕಾದದ್ದು. ಭಕ್ತರು, ಅಭಕ್ತರು, ಸಂಸಾರದಲ್ಲೇ ಇರುವಂಥವ್ರು, ಹೀಗೆಲ್ಲರೂ ಕೂಡ ಹೋಗಿ ಸೇರಬೇಕಾದದ್ದು ಆ ಭಗವಂತನನ್ನೇ. ಅದಕ್ಕಾಗಿ ಅವನನ್ನು ಧಾಮ ಅಂತ ಅನ್ಬೇಕು. ಈ ಜಗತ್ತಿನಲ್ಲಿ ಕೆಲವರು ಯಾರ್ಯಾರೋ ಕೆಲವರಿಗೆ ಮಾತ್ರ ಧಾಮರು. ಪೂರ್ಣವಾಗಿ ಎಲ್ಲ ಅರ್ಥದಲ್ಲಿಯೂ ಎಲ್ಲರಿಗೂ ಧಾಮರಾದವರು ನಾವ್ಯಾರೋ ಅಲ್ಲ, ಅವನು ಎಲ್ಲರಿಗೂ ಧಾಮ. ಹೀಗೆ ಉಗ್ರ ಶಬ್ದದಿಂದ ಧಾಮ ಎಂಬ ನಾಮದ ಅರ್ಥವನ್ನು ಉಗ್ರ ಎಂಬ ಶಬ್ದದಿಂದ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಮತ್ತೆ
ಯಜ್ಞಾಸಹ ತ್ವಾಂ ಪ್ರವಿಶಂತು. ಈ ಯಜ್ಞಾಭಿಮಾನಿ ದೇವತೆಗಳು ಕೂಡ ನಿನ್ನನ್ನು ಬಂದು ತಲುಪಲಿ ಅಂತ ಆ ನಾಮ ಏನಿದೆ, ಆ ನಾಮವು ಕೂಡ, ಆ ಒಂದು ವೇದ ಭಾಗವೂ ಕೂಡ ಧಾಮ ಎಂಬ ನಾಮವನ್ನು ವ್ಯಾಖ್ಯಾನ ಮಾಡಿದೆ. ಹೀಗೆ ಧಾಮ ಎಂಬ ನಾಮವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಬೃಹತಿ ಮಂತ್ರದಲ್ಲಿರುವುದು ಒಂದು ಉಗ್ರ ಎಂಬ ಶಬ್ದ, ಇನ್ನೊಂದು ಇಮೇ ಯಜ್ಞ ಸಹ ತ್ವಾಂ ಪ್ರಾಶ್ನುವಂತು ಅಂತ ಶಬ್ದ. ಇದಿಷ್ಟನ್ನು ಕಳೆದ ದಿವಸ ನೋಡಿದ್ದೇವೆ. ಭಾವಾರ್ಥ ನೋಡೋಣ. ಶ್ರೇಷ್ಠರಾದಂತಹ ಬ್ರಹ್ಮಾದಿ ದೇವತೆಗಳನ್ನು ಪ್ರಳಯ ಕಾಲದಲ್ಲಿ ನುಂಗಿ ನೀರು ಕುಡಿಯುವುದರಿಂದ ಭಗವಂತನೇ ನಿನಗೆ ಉಗ್ರ ಅಂತ ಹೆಸರು. ಯಜ್ಞಾಭಿಮಾನಿಗಳಾದಂಥ, ಅದನ್ನು ಮುಂದೆ ವಿವರಿಸ್ತೀನಿ ಹೇಗೆ ಈ ದೇವತೆಗಳೆಲ್ಲ ಯಜ್ಞಾಭಿಮಾನಿಗಳು ಅಂತ. ಯಜ್ಞಾಭಿಮಾನಿಗಳಾದಂತಹ ಈ ದೇವತೆಗಳೆಲ್ಲ, ಬ್ರಹ್ಮಾದಿ ದೇವತೆಗಳು ಕೂಡ ಕೊನೆಗೆ ನಿನ್ನನ್ನೇ ಬಂದು ಸೇರ್ತಾರೆ. ಅಲ್ಲದೆ ನಮ್ಮ ಜೀವನ ಯಜ್ಞಕ್ಕೆ ಬಾ ಅಂತ ನಾವೆಲ್ಲರೂ ನಿನಗೆ ಕೊಡುವ ಆಹ್ವಾನಗಳು ಕೂಡ ಪುರುಹೂತ ಅನಿಸಿರುವಂತಹ ನಿನಗೆ ಬಂದು ತಲುಪಲಿ. ನಮ್ಮಂಥವರು ಹಿರಿಯರು ಕಿರಿಯರು ಅನೇಕ ಜನ ಆಹ್ವಾನ ಕೊಟ್ಟಿದ್ದೇವೆ. ಆ ಎಲ್ಲ ಆಹ್ವಾನಗಳು ನಿನಗೆ ಹೋಗಿ ತಲುಪಬೇಕು. ಯಾಕಂದ್ರೆ ಯಾವುದೇ ದೇವತೆಯನ್ನು ಆಹ್ವಾನಿಸಿದ್ರು ಆ ಎಲ್ಲ ದೇವತೆಯಲ್ಲಿ ಒಳಗೆ ಅಂತರ್ಯಾಮಿಯಾಗಿ ನಿಂತು ಆಹುತಿಯನ್ನ ಸ್ವೀಕಾರ ಮಾಡುವವನು ನೀನೇ ಆಗಿದ್ದೆ. ಹೀಗೆ ನೀನೇ ಆಹುತಿಯನ್ನು ಸ್ವೀಕಾರ ಮಾಡಬೇಕು. ಅನೇಕ ಬಾರಿ ಕರೆಯಲ್ಪಟ್ಟವನೇ ನೀನು, ಅನೇಕ ಜನರಿಂದ, ಅನೇಕ ವೇದ ವಾಕ್ಯಗಳಲ್ಲಿ, ಅನೇಕ ವೇದಗಳಿಂದ, ಅನೇಕ ಶಾಸ್ತ್ರಜ್ಞರಿಂದ ಅನೇಕ ಬಾರಿ ಕರೆಯಲ್ಪಟ್ಟವನಲ್ವೇ ನೀನು. ಆದ್ರಿಂದ ನಮ್ಮೆಲ್ಲ ಆಹ್ವಾನಗಳು ನಿನಗೇ ತಲುಪಲಿ. ನಮ್ಮ ಎಲ್ಲ ಅಜ್ಞಾನಾವಸ್ಥೆಗಳಲ್ಲಿಯೂ ಕೂಡ, ಅಜಾಗರೂಕತೆಗಳಲ್ಲಿ ನಡುವೆಯೂ ಕೂಡ ನಾವೇನು ಕಿಂಚಿತ್ ತತ್ವಜ್ಞಾನ ಗಳಿಸಿದ್ದೀವಿ ಅದು ನಮ್ಮ ರಕ್ಷಣೆಗೆ ಬರಲಿ. ಇದು ನಾವು ಮಾಡ್ಕೊಳ್ಬೇಕಾದಂಥ ತುಂಬ ಮಹತ್ವದ ಒಂದು ಪ್ರಾರ್ಥನೆ. ಯಾಕೆಂದ್ರೆ ಕಷ್ಟಪಟ್ಟು ಒಂದಿಷ್ಟು ತತ್ವಜ್ಞಾನ ಗಳಿಸಿರ್ತೀವಿ, ಆದರೆ ಮನುಷ್ಯ ಅನೇಕ ಬಾರಿ ಪ್ರಮಾದ ಮಾಡಿಬಿಡ್ತಾನೆ. ಆ ಪ್ರಮಾದ ಮಾಡಿದಾಗ ಅವನಿಗೆ ಈಗಾಗಲೇ ಬಂದಿರುವಂತಹ ತತ್ವಜ್ಞಾನ ಅಂತ ಅನ್ನೋದು ತೊಳೆದು ಹೋಗಿಬಿಡ್ತದೆ. ಆಗ ಸ್ವಲ್ಪ ಪ್ರಮಾದದಿಂದ ಇದ್ದ ತತ್ವಜ್ಞಾನ ಹೋದಾಗ ಇನ್ನಷ್ಟು ಹೆಚ್ಚು ಪ್ರಮಾದಗಳಾಗುವ ಸಾಧ್ಯತೆ ಇದೆ. ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವನಿಗೂ ಕೂಡ ಇಂಥ ಸಮಸ್ಯೆ ಇದ್ದದ್ದೇ. ಅದಕ್ಕಾಗಿ ನಾವೀಗ ಗಳಿಸಿದ ಸಾಕ್ಷಾತ್ಕಾರ ಅದು ನಮ್ಮನ್ನು ರಕ್ಷಿಸಲಿ. ಸಾಕ್ಷಾತ್ಕಾರವನ್ನು ಗಳಿಸಿದವರೇ ಹೀಗೆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಅಂದಮೇಲೆ ಸಾಕ್ಷಾತ್ಕಾರವನ್ನೇ ಇನ್ನೂ ಗಳಿಸದೇ ಇದ್ದವರು, ಅದನ್ನು ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೇವೆ. ನಾವು ಶಾಸ್ತ್ರದ ಪರೋಕ್ಷ ಜ್ಞಾನವನ್ನು ಮಾತ್ರ ಈಗ ಗಳಿಸಿದ್ದೇವೆ. ಮಾನಸ ಸಾಕ್ಷಾತ್ಕಾರ ಇನ್ನು ಮುಂದಷ್ಟೇ ಬರಬೇಕಾಗಿದೆ. ಸ್ವರೂಪ ಸಾಕ್ಷಾತ್ಕಾರವಂತೂ ಮತ್ತೂ ದೂರ ಇದೆ. ಹಾಗೆಲ್ಲ ಇರುವಾಗ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದಾದ್ಮೇಲೆ ಅನೇಕ ಪ್ರಮಾದಗಳಿಗೆ ಮನುಷ್ಯ ಬಲಿಯಾಗ್ತಾನೆ ಅಂತ ಆದಾಗ ಕೇವಲ ಪರೋಕ್ಷ ಜ್ಞಾನದ ಹಂತದಲ್ಲೇ ಇರುವಂತಹ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ನಮ್ಮ ಎಲ್ಲ ಅಜಾಗರೂಕತೆಗಳಲ್ಲಿಯೂ ಕೂಡ ಅದು ಆ ತತ್ವಜ್ಞಾನ ನಮ್ಮ ಕೈ ಹಿಡಿದು ಕಾಪಾಡಬೇಕು ಅಂತ ಅದರ ಅಭಿಪ್ರಾಯ. ಇಲ್ಲಿ ಯಜ್ಞಾಭಿಮಾನಿಗಳಾದಂತಹ ದೇವತೆಗಳ ಬಗ್ಗೆ ಬಂತು. ಅದನ್ನು ಒಂದು ಬಾರಿ ನಾವು ನೋಡ್ಬೇಕು. ಎಲ್ಲಾ ದೇವತೆಗಳು ಯಜ್ಞಾಭಿಮಾನಿ ದೇವತೆಗಳು ಅಂತ ವ್ಯಾಖ್ಯಾನ ಮಾಡಿದ್ನಲ್ಲ ನಾನು, ಅದ್ಯಾಕೆ ಹಾಗೆ ವ್ಯಾಖ್ಯಾನ ಮಾಡಿದೆ ಅಂತ ಅನ್ನೋದನ್ನು ನೋಡ್ಬೇಕು. ಕೇವಲ ಯಜ್ಞಗಳಲ್ಲ, ಯಜ್ಞಾಭಿಮಾನಿ ದೇವತೆಗಳೇ ನಿನ್ನನ್ನು ಬಂದು ಸೇರ್ತಾರೆ ಅಂತ, ಎಲ್ಲರೂ ಬಂದು ಸೇರ್ತಾರೆ ಅಂತ ಆಗ್ತದೆ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನದಲ್ಲಿ ಋಗೇಕಾ ವೃಣತೆ ಯಜ್ಞಂ ತಾಮ್ ಯಜ್ಞೋ ನಾತಿ ವರ್ತತೆ ಅಂತ ಒಂದು ಮಾತು ಕೇಳಿ ಬರ್ತದೆ. ಋಕ್ ಯಾವತ್ತೂ ಕೂಡ ಯಜ್ಞವನ್ನು ಆವರಿಸಿಕೊಂಡಿರ್ತದಂತೆ. ಯಜ್ಞ ಆ ಋಕ್ಕನ್ನು ಯಾವತ್ತೂ ಕೂಡ ಮೀರಿರೋದಿಲ್ಲ ಅಂತ ಹೀಗೆ ಬಂದಿದೆ ಅಲ್ಲಿ. ಹಾಗಾದ್ರೆ ಆ ಋಕ್ ಅಂದ್ರೆ ಯಾವುದು, ಯಜ್ಞ ಅಂದ್ರೆ ಯಾವುದು ಅಂತ ಹಿಂದೆ ಅಲ್ಲಿ ಹೇಳೋ ಪ್ರಸಂಗ ಬಂದಾಗ ಹೀಗೆ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಹಿಂದೆ ಅಲ್ಲಿ ಅದನ್ನು ಪ್ರವಚನ ಮಾಡಿದ್ದೆ. ಅದರ ಒಂದು ಭಾಗವನ್ನು ಈಗ ಹೇಳ್ತೇನೆ. ವಸ್ತುತಃ ಭಗವಂತನೂ ಕೂಡ ಯಜ್ಞನೇ.
ಅವನು ಯಜ್ಞದ ನಿಯಾಮಕ, ಉಳಿದೆಲ್ಲ ದೇವತೆಗಳು ಕೂಡ ಯಜ್ಞದ ಅಭಿಮಾನಿನಿಯರು. ಇಷ್ಟನ್ನು ನಾವು ತಿಳ್ಕೊಳ್ಬೇಕು. ಮಹಾಯಜ್ಞ ಅಂತ ಕರೆಸ್ಕೊಂಡಿರುವಂಥ ಈ ಭಗವಂತನನ್ನ ಈ ಸಣ್ಣ ಸಣ್ಣ ಯಜ್ಞಗಳು ಇವೆಲ್ಲ ದೇವತೆಗಳು ಕೂಡ ಹೋಗಿ ಸೇರ್ತಾರೆ ಅಂತ ಅದರ ಅರ್ಥ ಆಗ್ತದೆ. ಯಜ್ಞೋ ವೈ ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣುರಿಜ್ಯಾದಿನಾಂ ರಮ ಅಂತ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಷಷ್ಠ ಸ್ಕಂದದ ಭಾಗವತ ತಾತ್ಪರ್ಯ. ಎಲ್ಲ ಯಜ್ಞಗಳಿಗೂ ಕೂಡ ಭಗವಂತ ಅಂತರ್ಯಾಮಿ. ಇಜ್ಯ ಅಂತೇನಿದೆ ಅದಕ್ಕೆ ಲಕ್ಷ್ಮೀದೇವಿ ಅಂತರ್ಯಾಮಿ, ಅವಳು ನಿಯಾಮಕಳು ಅಂತ ಅಲ್ಲಿ ಬಂದಿರೋದು. ಯಜ್ಞ ಶಬ್ದ ಪುಲ್ಲಿಂಗದಲ್ಲಿದೆ, ಇಜ್ಜಾ ಶಬ್ದ ಸ್ತ್ರೀಲಿಂಗದಲ್ಲಿರುವುದನ್ನು ನಾವು ಗಮನಿಸಬೇಕು. ಇದೊಂದು ಸ್ವಾರಸ್ಯದ ಸಂಗತಿ. ಭಗವಂತ ಪುರುಷ, ಅವನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಸ್ತ್ರೀ. ಇಜ್ಯಾಕ್ಕಿಂತ ಯಜ್ಞ ದೊಡ್ಡದು. ಯಜ್ಞ ಅನ್ನೋದೊಂದು ದೊಡ್ಡ ಪ್ರಕ್ರಿಯೆ. ಅದರಲ್ಲಿ ಇಜ್ಯ ಅನ್ನುವುದು ಅದು ಸಣ್ಣ ಸಣ್ಣ ಪ್ರಕ್ರಿಯೆಗಳು. ಅಂತ ಸಣ್ಣ ಸಣ್ಣ ಪ್ರಕ್ರಿಯೆಗಳು ಸೇರಿಯೇ ಈ ಯಜ್ಞ ಅಂತನ್ನುವುದು ನಡೆಯೋದು. ಹೀಗೆ ಭಗವಂತ ಯಜ್ಞಗಳಿಗೆ ನಿಯಾಮಕ, ಲಕ್ಷ್ಮೀದೇವಿ ಇಜ್ಯಾಗಳಿಗೆ ನಿಯಾಮಕಳು ಮತ್ತೆ ಅಭಿಮಾನಿನಿಯೂ ಕೂಡ. ಇದಿಷ್ಟು ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ ಕುರಿತಾಗಿ ನಾವು ನೋಡಿದ್ದಾಯಿತು. ಯಾಕೆಂದ್ರೆ ಯಜ್ಞ ಎಂಬ ಶಬ್ದಕ್ಕೆ ಕೇವಲ ಚತುರ್ಮುಖ ಪುಷ್ಕರ ಅಷ್ಟು ಮಾತ್ರ ಅರ್ಥ ಅಲ್ಲ. ಯಜ್ಞ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಕೂಡ ಅರ್ಥ ಬರಬೇಕಾಗಿದೆ. ಆ ಒಂದು ಅರ್ಥವೂ ಬಂದು ಈ ಎಲ್ಲ ಯಜ್ಞದ ದೇವತೆಗಳು ಭಗವಂತನಲ್ಲಿ ಹೋಗಿ ಸೇರ್ತಾರೆ. ಲಕ್ಷ್ಮೀದೇವಿಗೂ ಕೂಡ ಒಂದು ರೀತಿಯಾದಂಥ ಉತ್ಪತ್ತಿ ಇದೆ, ಒಂದು ರೀತಿಯಾದಂಥ ನಾಶ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಸ್ವರೂಪ ನಾಶ ಇಲ್ಲದೆ ಇರಬಹುದು, ಆದರೆ ಭಗವಂತನಿಗೆ ತೀರಾ ಸಮೀಪ ಹೋಗಿ ಇದ್ದು ಬಿಡ್ತಾಳಂತೆ ಲಕ್ಷ್ಮೀದೇವಿ. ಅದು ಅವಳಿಗೊಂದು ಲಯ. ಹರೇಹೇ ಅತ್ಯಂತ ಸಾಮೀಪ್ಯಂ ಪ್ರಕೃತಿಯ ಲಯ ಉಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಇವೇ ಯಜ್ಞಾಸಹ ಅಂದ್ರೆ ಚತುರ್ಮುಖ ಬ್ರಹ್ಮನೂ ಸೇರಿ ಇವೆಲ್ಲ ಯಜ್ಞಗಳು ಅವು ನಿನ್ನನ್ನು ಬಂದು ತಲುಪಲಿ ಅಂತ ಅರ್ಥ ಆಗ್ತದೆ. ಅದರಲ್ಲಿ ಲಕ್ಷ್ಮೀದೇವಿಯೂ ಸೇರ್ತಾಳೆ. ಶ್ಲೋಕ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಹರೇಹೇ ಅತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ಪ್ರಕೀರ್ತಿತ ಅಂತದ್ರ ಸರಿಯಾದ ಪಾಠ. ಲಕ್ಷ್ಮೀದೇವಿಗೆ ಲಯ ಅಂದ್ರೆ ಹೇಗೆ? ನಮ್ಮಂತೆ ದೇಹವನ್ನು ಕಳ್ಕೊಳ್ಳುವುದಲ್ಲ. ಅವಳು ಭಗವಂತನಿಗೆ ತೀರ ಸಮೀಪದಲ್ಲಿ ಹೋಗಿ ಇದ್ದು ಬಿಡುವುದು. ಅವಳಿಗೆ ಲಯ ಅಂತ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಹೀಗೆ ಯಜ್ಞ ಅಂದ್ರೆ ಲಕ್ಷ್ಮೀದೇವಿ, ಅವಳು ಕೂಡ ನಿನ್ನನ್ನೇ ಬಂದು ತಲುಪ್ತಾಳೆ. ಇದನ್ನು ನಾವು ತಿಳ್ಕೊಳ್ಬೇಕು. ಮುಂದೆ ಬರುವ ಸ್ಥಾನ ಚತುರ್ಮುಖ ಮತ್ತೆ ಮುಖ್ಯ ಪ್ರಾಣರು, ಅವರು ಕೂಡ ಯಜ್ಞ ಶಬ್ದ ವಾಚ್ಯರು. ಏಷ ಹವೈ ಯಜ್ಞೋ ಯೋಯಂ ಪವತೆ ಅಂತ ಛಾಂದೋಗ್ಯ ಉಪನಿಷತ್ತು ಈ ಭಗವಂತನನ್ನ, ಈ ಮುಖ್ಯ ಪ್ರಾಣನನ್ನ ಯಜ್ಞ ಅಂತ ವರ್ಣನೆ ಮಾಡ್ತದೆ. ಯಾಕೆಂದ್ರೆ ಯೋಯಂ ಪವತೆ ಏಷ ಎನ್ ಇದಂ ಸರ್ವಂ ಪುನಾತಿ. ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ ಈ ಪ್ರಾಣ. ಪವತೆ ಅಂದ್ರೆ ಸಂಚಾರ ಮಾಡ್ತಿರ್ತಾನೆ. ಮತ್ತು ಸಂಚಾರ ಮಾಡ್ತಾ ಮಾಡ್ತಾ ಈ ಜಗತ್ತೆಲ್ಲವನ್ನು ಪವಿತ್ರಗೊಳಿಸ್ತಾನೆ ಅಂತ ಅಲ್ಲಿ ಬಂದಿರುವಂಥ ವಿಷಯ. ಹೀಗೆ ಆತನನ್ನ ಯಜ್ಞ ಅಂತ ಹೇಳ್ತಾರೆ, ಮುಖ್ಯ ಪ್ರಾಣನನ್ನು. ಅದರ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ, ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯುರ್ ಯಜ್ಞೇ ಪ್ರತಿಷ್ಠಿತ. ಯಜ್ಞದ ಅಭಿಮಾನಿಯಾದ್ರಿಂದ ಯಜ್ಞ ಎಂಬ ಹೆಸರಿನ ಈ ಭಗವಂತ ಮುಖ್ಯ ಪ್ರಾಣ, ಅವನು ಯಜ್ಞದಲ್ಲಿದ್ದಾನೆ. ಯಾಕಂದ್ರೆ ನಮಗಿಲ್ಲಿ ಗೊತ್ತಿರಬೇಕು, ಜ್ಞ ಶುದ್ಧ ಭಾವೇ ಇತ್ಯಸ್ಮಾತ್ ಎನ್ನ ಸೌ ಪಾವಯೇದ್ಯತಃ. ಯ ಅಂದ್ರೆ ಸಂಚಾರ ಮಾಡೋದು ಅಂತ ಅರ್ಥ. ಜ್ಞ ಅಂದ್ರೆ ಶುದ್ಧ ಮಾಡೋದು ಅಂತ ಅರ್ಥ. ಎಲ್ಲ ಕಡೆ ಸಂಚಾರ ಮಾಡ್ತಾ ಎಲ್ಲರನ್ನೂ ಪವಿತ್ರಗೊಳಿಸುವವನು. ಆದ್ರಿಂದ ಆತನನ್ನ ಯಜ್ಞ ಅಂತ ಹೇಳ್ತಾರೆ. ಇದು ಮುಖ್ಯ ಪ್ರಾಣನಿಗೆ ಹೇಳಿದ ಮಾತು ಚತುರ್ಮುಖ ಬ್ರಹ್ಮನಿಗೂ ಕೂಡ ಅನ್ವಿತ ಆಗೇ ಆಗ್ತದೆ. ಎಲ್ಲರೂ ಕೂಡ ಹೀಗೆ ಯಜ್ಞದ ಅಭಿಮಾನಿಗಳಾಗಿದ್ದಾರೆ. ಉಳಿದ ದೇವತೆಗಳದ್ದು ಹೇಗೆ ಅಂತ ಅನ್ನೋದನ್ನ ಈಗ ನೋಡೋಣ. 7ನೇ ಸ್ಕಂದದ ಭಾಗವತ ತಾತ್ಪರ್ಯದಲ್ಲಿ ಹೀಗೊಂದು ಮಾತಿದೆ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾಂ
ವಶಗಾಂತಾನ್ ಮನೋಮಾನಿ ಸುರೇಂದ್ರಶ್ಯ ವಸನ್ನಯೇತ್ ಅಂತ. ಹೀಗೆ ಎಲ್ಲ ಯಜ್ಞಾಭಿಮಾನಿ ದೇವತೆಗಳು ಕೂಡ ಇಂದ್ರಿಯಾಭಿಮಾನಿ ದೇವತೆಗಳು ಅಧೀನರಂತೆ. ಇಂದ್ರಿಯಾಭಿಮಾನಿ ದೇವತೆಗಳು ಮುಂದೆ ಮನೋಭಿಮಾನಿಯಾದಂತಹ ರುದ್ರನ ಅಧೀನರು. ಈಗಲ್ಲಿ ಬಂದಿರೋದು ನಮಗೆ ಇದೊಂದು ಗೊತ್ತಿರಬೇಕಾದಂಥ ಸಂಗತಿ. ಇಂದ್ರ 8ನೇ ಕಕ್ಷಾದಲ್ಲಿದ್ದಾನೆ. ಅವನು ಮನಸ್ಸಿನ ಅಭಿಮಾನಿ, ಯಜ್ಞದ ಅಭಿಮಾನಿಯೂ ಹೌದು. ಅದಕ್ಕೂ ನಾನು ಪ್ರಮಾಣ ಮುಂದೆ ಹೇಳ್ತೇನೆ. ಆ ಇಂದ್ರನಿಗಿಂತ ಕೆಳಗಿರುವಂಥವರು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇತ್ಯಾದಿಗಳಿಗೆಲ್ಲ ಅಭಿಮಾನಿಗಳಾದಂಥ ಅವನ ಆಳ್ವಿಕೆಗೊಳಪಟ್ಟಂಥ ದೇವತೆಗಳು. ಅವರನ್ನೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ಕಾಟಕೋಪನಿಷತ್ನಲ್ಲಿ ಇಂದ್ರಿಯೇಭ್ಯ ಪರಾಶರ್ಥ ಅರ್ಥೇಭ್ಯಶ್ಚ ಪರಂ ಮನಃ, ಇಂದ್ರಿಯ ಅಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು ಅಂತ ಹೇಳಿ ಅಲ್ಲಿ ಇಂದ್ರನನ್ನು ಕೂಡ ಇಂದ್ರಿಯಾಭಿಮಾನಿ ದೇವತೆ ಅಂತಲೇ ಪರಿಗಣಿಸಿಬಿಟ್ಟಿದ್ದಾರೆ. ಅವರಿಗಿಂತ ಅರ್ಥಾಭಿಮಾನಿ ದೇವತೆಗಳಾದಂತಹ ಪಾರ್ವತಿ ಸೌಪರ್ಣಿ ವಾರುಣಿಯರು ದೊಡ್ಡವರು. ಅವರಿಗಿಂತ ಮನೋಭಿಮಾನಿಯಾದಂತಹ ರುದ್ರ ದೊಡ್ಡವನು ಅಂತ ಹೀಗೆ ಹೇಳಿದ್ದಾರೆ. ಅಂತೂ ಕಾಟಕೋಪನಿಷತ್ನಲ್ಲಿ ಇಂದ್ರನನ್ನು ಕೂಡ ಇಂದ್ರಿಯಾಭಿಮಾನಿ ಅಂತ ಹೇಳ್ತಾರೆ. ಆದರೆ ಅವನು ಇಂದ್ರಿಯಕ್ಕೂ ಅಭಿಮಾನಿ ಹೌದು, ಸ್ಥೂಲ ಮನಸ್ಸಿಗೂ ಅಭಿಮಾನಿ ಹೌದು. ಕೈಗೆ ಅಭಿಮಾನಿ ಮತ್ತು ಸ್ಥೂಲ ಮನಸ್ಸಿಗೂ ಕೂಡ ಅಭಿಮಾನಿ. ಮನಸ್ಥೂಲಂತು ವಾಸವಃ ಅಂತ ಮತ್ತೊಂದು ಕಡೆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಉಪನಿಷತ್ ಭಾಷ್ಯದ ಮತ್ತೊಂದು ಮಾತು. ಯಜ್ಞ ಮಾಡಲಿಕ್ಕೆ ನಮಗೊಂದೇನು ಶ್ರದ್ಧಾ ಬರಬೇಕು, ಆ ಶ್ರದ್ಧಾವನ್ನು ಕೊಡುವಂಥವನೇ ಈ ಇಂದ್ರ ಅಂತ. ಹೀಗೆ ಯಜ್ಞದಲ್ಲಿ ಮಹತ್ವದ ಪಾತ್ರ ಇದೆ ಈ ಇಂದ್ರಂದು. ಆದ್ದರಿಂದ ಅವನು ಸ್ಥೂಲ ಮನಸ್ಸಿನ ದೇವತೆ ಹೌದು, ಯಜ್ಞದ ದೇವತೆ ಹೌದು, ಮತ್ತೆ ಮನಸ್ಸಿನ ದೇವತೆ, ಪಾಣಿಯ ದೇವತೆ, ಕೈಯ ದೇವತೆಯು ಕೂಡ ಹೌದು ಅಂತ ಹೀಗೆ ಅವನನ್ನು ನಾವು ಉಪಾಸನೆ ಮಾಡಬೇಕು. ಈ ಭಾಗವತ ತಾತ್ಪರ್ಯ ಹೇಳುವಂತೆ ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾಂ. ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನರು ಈ ಯಜ್ಞಾಭಿಮಾನಿ ದೇವತೆಗಳು ಅಂತ. ಹಾಗಾದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ ಯಾರು? ಸೋಮ ವಿತ್ತಪ ಸೂರ್ಯಾಪಾಹ ಅಗ್ನೇಶ್ವೀಂದ್ರೇಂದ್ರ ನಾಮಕಾಹ ಯಮೋ ದಕ್ಷಶ್ಚ ಇಂದ್ರಿಯೇಶಾಹ ಅಂತ ಕಾಟಕ ಭಾಷ್ಯದಲ್ಲಿ ಬರುವಂತ ಮಾತದು. ಚಂದ್ರ, ಕುಬೇರ, ವರುಣ, ಸೂರ್ಯ, ಅಶ್ವಿ 18ನೇ ಕಕ್ಷಾದಲ್ಲಿ ಬರುವಂತಹ ಅಶ್ವಿನಿ ದೇವತೆಗಳು, ಅಗ್ನಿ 15ನೇ ಕಕ್ಷಾದಲ್ಲಿ ಬರುವಂತಹ ಅಗ್ನಿ, ದಕ್ಷ ಪ್ರಜಾಪತಿ, ಇವರೆಲ್ಲರೂ ಕೂಡ ಇಂದ್ರಿಯದ ಅಭಿಮಾನಿಗಳಂತೆ. ಇವರೆಲ್ಲರೂ ಇಂದ್ರಿಯಗಳ ಅಭಿಮಾನಿಗಳಂತ ಗಮನಿಸಿದರೆ ಭಾಗವತ ತಾತ್ಪರ್ಯ ಹೇಳುವಂತೆ ಯಜ್ಞಾಭಿಮಾನಿ ದೇವತೆಗಳಿಗಿಂತ ಇಂದ್ರಿಯಾಭಿಮಾನಿ ದೇವತೆಗಳು ದೊಡ್ಡವರು ಅಂತ ಹೇಳುವುದಾದ್ರೆ, ಮತ್ತೆ ಅವರಿಗಿಂತ ಮನೋಭಿಮಾನಿಯಾದ ಇಂದ್ರ ದೊಡ್ಡವನು ಅಂತ ಹೇಳೋದಾದ್ರೆ, ಹಾಗಾದ್ರೆ ಕಾಟಕೋಪನಿಷತ್ನಲ್ಲಿ ಬಂದಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಯಜ್ಞಾಭಿಮಾನಿ ದೇವತೆಗಳು ಇನ್ನೂ ಕೆಳಗಿರಬೇಕು. 18ನೇ ಕಕ್ಷಕ್ಕಿಂತ ಕೆಳಗಿದ್ದಾರೆ ಯಜ್ಞಾಭಿಮಾನಿ ದೇವತೆಗಳು. ಅದನ್ನ ನಾವಿಲ್ಲಿ ಗಮನಕ್ಕೆ ತಗೋಬೇಕು ಈ ಸಂದರ್ಭದಲ್ಲಿ, ಮಹಾಭಾರತವನ್ನು ನೋಡ್ತಾ ಇರುವ ಈ ಸಂದರ್ಭದಲ್ಲಿ. 18ನೇ ಕಕ್ಷಾದಲ್ಲಿ ಇಂದ್ರಿಯಾಭಿಮಾನಿಗಳಾದಂತಹ ಕುಬೇರ, ಅಶ್ವಿನಿ ದೇವತೆಗಳು ಇವರೆಲ್ಲ ಇದ್ದಾರೆ. ಮತ್ತೆ 19ನೇ ಕಕ್ಷಾದಲ್ಲೂ ಕೂಡ ಪಾದದ ಕರ್ಮೇಂದ್ರಿಯದಲ್ಲಿ ಸೇರ್ಕೊಂಡಿರುವಂತಹ ಪಾದದ ಅಭಿಮಾನಿಗಳಾದ ಜಯಂತ ಮತ್ತು ಶಂಭು ಇದ್ದಾರೆ. ಅದನ್ನು ದಾಟಿ 20ನೇ ಕಕ್ಷಾದಲ್ಲಿ ಮನೋಭಿಮಾನಿಯಾದಂತಹ ಸ್ಥೂಲ ಮನಸ್ಸಿನ ಒಂದು ಭಾಗಕ್ಕೆ ಅಭಿಮಾನಿಯಾದಂತಹ ಪರ್ಜನ್ಯ ಇದ್ದಾನೆ. ಪರ್ಜನ್ಯ ಮನೋಭಿಮಾನಿ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಉಪದ್ಭಾಷ್ಯದಲ್ಲಿ ಕಂಡು ಬರ್ತದೆ. ಮತ್ತೆ ಅಲ್ಲೇ ಚಂದ್ರನ ಪತ್ನಿ ರೋಹಿಣಿ ಇದ್ದಾಳೆ, ಅವಳು ಕೂಡ ಕಿವಿಗೆ ಅಭಿಮಾನಿನಿ. ಸೂರ್ಯನ ಪತ್ನಿ ಸಂಜ್ಞಾ ಇದ್ದಾಳೆ, ಅವಳು ಕಣ್ಣಿಗೆ ಅಭಿಮಾನಿನಿ. ತಮ್ಮ ಗಂಡಂದ್ರ ಜೊತೆಗೆ ಇವರಿಬ್ಬರು ಕೂಡ ಅಭಿಮಾನಿಗಳು. ಮುಂದೆ 22ನೇ ಕಕ್ಷಾದಲ್ಲಿ ನಾನು ಹೇಳ್ತಿರುವ ಪುಸ್ತಕ, ನಾನು ಅನುಸರಿಸ್ತಿರುವ ಪುಸ್ತಕ ಒಂದು, ನೀವು ಯಾವ್ದಾದ್ರು ಇನ್ನೊಂದು ಪುಸ್ತಕ ನೋಡಿದ್ರೆ ಸ್ವಲ್ಪ ಒಂದು ಕಕ್ಷಾ ಹೆಚ್ಚು ಕಡಿಮೆ ಆದರೂ ಆಗಬಹುದು. ವಾಕಿನ ಅಭಿಮಾನಿನಿಯಾದಂತಹ
ಅಗ್ನಿಯ ಪತ್ನಿಯಾದ ಸ್ವಾಹ ಇದ್ದಾಳೆ. ಮುಂದೆ 24ನೇ ಕಕ್ಷಾದಲ್ಲಿ ನಾಮದ ಅಭಿಮಾನಿಯಾದಂತಹ ಉಷಾ ಇದ್ದಾಳೆ. 27ನೇ ಕಕ್ಷಾದಲ್ಲಿ ಕರ್ಮದ ಅಭಿಮಾನಿಯಾದ ಪುಷ್ಕರ ಇದ್ದಾನೆ. ಅದಕ್ಕಾಗಿ ನಾನು ಬ್ರಹ್ಮಾದ್ಯಾಹ ಪುಷ್ಕರಾಂತಾಹ ಅಂತ ಹೇಳಲಿಕ್ಕೆ ಇದು ಕಾರಣ. ವರುಣನ ಮಗನಾದಂತಹ ನಮ್ಮ ಕರ್ಮಗಳಿಗೆ ಅಭಿಮಾನಿಯಾದ ಪುಷ್ಕರ ಅಲ್ಲಿದ್ದಾನೆ. ನಮ್ಮ ಕರ್ಮ ನಾವೀಗೇನು ಯಜ್ಞ ಅಂತ ಹೇಳಿದ್ವಲ್ಲ, ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ ಅಂತ 2 ಥರದ ಯಜ್ಞಗಳು ಭಗವದ್ಗೀತೆ ಹೇಳುವಂತೆ. ಈ ಎಲ್ಲಾ ದೇವತೆಗಳು ಕೂಡ, ಪುಷ್ಕರನವರೆಗೆ ಇರುವಂತಹ ಎಲ್ಲಾ ದೇವತೆಗಳು ಕೂಡ ಒಂದ ದ್ರವ್ಯ ಯಜ್ಞಕ್ಕೆ, ಒಂದ ಜ್ಞಾನ ಯಜ್ಞಕ್ಕೆ ನಮಗೆ ಸಹಾಯಕರಾಗ್ತಾರೆ. ಅವರ ಪ್ರೇರಣೆಯಿಂದ ನಾವು ಈ ಜ್ಞಾನ ಯಜ್ಞಗಳನ್ನ ಮತ್ತು ದ್ರವ್ಯ ಯಜ್ಞಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕರ್ಮಾಭಿಮಾನಿ ಪುಷ್ಕರ ಅವನನ್ನ ದ್ರವ್ಯ ಯಜ್ಞಕ್ಕೆ, ಅಂದ್ರೆ ಅಗ್ನಿಯಲ್ಲಿ ನಾವು ಮಾಡುವಂತಹ ಹೋಮ, ತುಪ್ಪ, ಚರು ಇತ್ಯಾದಿಗಳನ್ನ ಹಾಕಿ ಹೋಮ ಮಾಡ್ತೀವಲ್ಲ, ಅದಕ್ಕೆ ಅಭಿಮಾನಿ ಅಂತ ತಿಳ್ಕೊಳ್ಳೋಣ. ಅವನಿಗಿಂತ ಮೇಲೆ ನಾಮಾಭಿಮಾನಿನಿ ಅಂತ ಉಷಾ ಇದ್ದಾಳಲ್ಲ, ಅವಳು ನಾಮಾಭಿಮಾನಿನಿ ಅಂತ ಅನ್ನೋದು ಛಾಂದೋಗ್ಯ ಉಪನಿಷತ್ತಿನ ವಿವರಣ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ, ಅದರ ಭಾಷ್ಯದಲ್ಲಿ ನಾಮಾಭಿಮಾನಿನಿಯಾದಂತಹ ಉಷಾದೇವಿಯಿಂದ ಆರಂಭಿಸಿ ಮುಖ್ಯ ಪ್ರಾಣನವರೆಗೆ ದೇವತಾ ತಾರತಮ್ಯವನ್ನ ವರ್ಣನೆ ಮಾಡ್ತಾರೆ. ಅಲ್ಲಿ ಆ ಭಗವಂತನ ನಾಮಗಳಿಗೆ ಅಭಿಮಾನಿನಿ ಉಷಾದೇವಿ ಅಂತ ವರ್ಣನೆ ಮಾಡಿದ್ದಾರೆ. ಅವಳು ಅಶ್ವಿನಿ ದೇವತೆಗಳ ಪತ್ನಿ. ಅವಳಿಗಿಂತ ಮೇಲೆ ವಾಕ್ ಅನ್ನೋದು ಕೂಡ ಒಂದು ಇಂದ್ರಿಯವೇ, ಅದರ ಅಭಿಮಾನಿನಿಯಾದಂತಹ ಸ್ವಾಹಾದೇವಿ ಇದ್ದಾಳೆ. ಇವರೆಲ್ಲರೂ ಕೂಡ ಹೀಗೆ ಕೆಲವರು ಜ್ಞಾನ ಯಜ್ಞಕ್ಕೆ, ಕೆಲವರು ದ್ರವ್ಯ ಯಜ್ಞಕ್ಕೆ ನಮಗೆ ಸಹಕಾರ ಕೊಡ್ತಾರೆ. ಆದ್ರಿಂದ ಇವರು ಕೆಲವರು ಯಜ್ಞದ ಅಭಿಮಾನಿಗಳು ಹೌದು, ಯಜ್ಞದ ಅಭಿಮಾನಿಗಳು ಆಗಿರುವುದ್ರ ಜೊತೆಗೆ ಇಂದ್ರಿಯದ ಅಭಿಮಾನಿಗಳು ಕೂಡ ಆಗಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಮನೋಭಿಮಾನಿಯಾದ ಪರ್ಜನ್ಯ ಇನ್ನೂ ಮೇಲಿದ್ದಾನೆ. ಉಪನಿಷತ್ ಭಾಷ್ಯ, ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳುವಂತೆ ನಾಮಾಭಿಮಾನಿನಿ ಉಷಾ ಮೊದಲು, ಅದಾದ ಬಳಿಕ ಇರುವಂಥವಳು ಇನ್ನೂ ಶ್ರೇಷ್ಠಳಾದವಳು ವಾಗಭಿಮಾನಿನಿ ಸ್ವಾಹ. ಅವಳಿಗಿಂತ ಮನೋಭಿಮಾನಿ ಪರ್ಜನ್ಯ ಉತ್ತಮ. ಮನೋಭಿಮಾನಿ ಪರ್ಜನ್ಯಕ್ಕಿಂತ ಸಂಕಲ್ಪದ ಅಭಿಮಾನಿ, ನಮ್ಮ ಕೈಯಿಂದ ಉತ್ತಮ ಸಂಕಲ್ಪಗಳನ್ನು ಮಾಡಿಸ್ಲಿಕ್ಕೆ ಮಿತ್ರ ಬೇಕು, ಅವನು ಉತ್ತಮ. ಅವನು 17ನೇ ಕಕ್ಷಾದಲ್ಲಿದ್ದಾನೆ. ಅವನಿಗಿಂತ ಚಿತ್ತದ ಅಭಿಮಾನಿಯಾದ, ಮನಸ್ಸಿನ ಅಭಿಮಾನಿಯಾದಂತಹ ಅಗ್ನಿ ಉತ್ತಮ, ಅವನು 15ನೇ ಕಕ್ಷಾದಲ್ಲಿದ್ದಾನೆ. ಅವನಿಗಿಂತ ಧ್ಯಾನದ ಅಭಿಮಾನಿಯಾದಂತಹ ವರುಣ ಉತ್ತಮ. ಧ್ಯಾನಕ್ಕೆ ಗರುಡನೂ ಅಭಿಮಾನಿ, ವರುಣನೂ ಅಭಿಮಾನಿ. ಅವನಿಗಿಂತ ವಿಜ್ಞಾನದ ಅಭಿಮಾನಿಯಾದಂತಹ ಚಂದ್ರ ಶ್ರೇಷ್ಠ. ಚಂದ್ರ ಸೂರ್ಯರಿಬ್ಬರು ಕೂಡ 12ನೇ ಕಕ್ಷಾದಲ್ಲಿದ್ದಾರೆ, ನಮಗಿದು ಗೊತ್ತಿದೆ. ಅವನಿಗಿಂತ ಬಲದ ಅಭಿಮಾನಿಯಾದ, ನಮಗೆ ಬಲ, ಈ ದ್ರವ್ಯ ಯಜ್ಞ, ಜ್ಞಾನ ಯಜ್ಞ ಇತ್ಯಾದಿಗಳನ್ನು ಮಾಡಲಿಕ್ಕೆ ನಮಗೆ ಬಲ ಬೇಕು. ಅವನು ಅಂಥ ಪ್ರವಾಹವಾಯು, ಅವನು ಉತ್ತಮ. 11ನೇ ಕಕ್ಷಾದಲ್ಲಿ ಅವನಿದ್ದಾನೆ. ಅವನಿಗಿಂತ ಅನ್ನಾಭಿಮಾನಿಯಾದಂಥ ಅನಿರುದ್ಧ ಉತ್ತಮ. ಅವನು 10ನೇ ಕಕ್ಷಾದಲ್ಲಿದ್ದಾನೆ. ಅವನಿಗಿಂತ ಅಹಂ ಪ್ರಾಣ ಉತ್ತಮ, 9ನೇ ಕಕ್ಷಾದಲ್ಲಿದ್ದಾನೆ. ಅವನಿಗಿಂತ ತೇಜಸ್ಸಿನ ಅಭಿಮಾನಿಯಾದಂಥ ಇಂದ್ರ, ಅವನು ಉತ್ತಮ. ತೇಜಸ್ಸಿನ ಅಭಿಮಾನಿ, ಮತ್ತೆ ನಮ್ಮ ಕೈಗೆ ಅಭಿಮಾನಿ, ಸ್ಥೂಲ ಮನಸ್ಸಿನ ಅಭಿಮಾನಿ, ಹೀಗೆಲ್ಲ ಇಂದ್ರ ಉತ್ತಮ. ಅವನು 8ನೇ ಕಕ್ಷಾದಲ್ಲಿದ್ದಾನೆ. ಅವನಿಗಿಂತ ಆಕಾಶಾಭಿಮಾನಿಯಾದಂಥ ಲಕ್ಷ್ಮೀದೇವಿ, ಆಕಾಶಾಭಿಮಾನಿಯಾದ ಉಮಾ, ಅವಳಿಗಿಂತ ಸ್ಮರಣೆಗೆ ಅಭಿಮಾನಿಯಾದ ರುದ್ರ ಉತ್ತಮರು. ಎಲ್ಲ ಇದು ಛಾಂದೋಗ್ಯ ಭಾಷ್ಯದ ವಿವರಣ. ಆಶಯ ಅಭಿಮಾನಿಯಾದಂಥ ಭಾರತೀ ದೇವಿ ರುದ್ರನಿಗಿಂತ ಸ್ವರೂಪ ಆನಂದದ ಅಭಿಮಾನಿಯಾದ ಪ್ರಾಣದೇವ ಮತ್ತು ಉತ್ತಮ. ಇಷ್ಟೆಲ್ಲ ವರ್ಣನೆ ಬಂದಿದೆ. ಆದ್ರಿಂದ ಯಜ್ಞಾಭಿಮಾನಿಗಳಂತಹ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನರು ಅಂತ ಭಾಗವತ ತಾತ್ಪರ್ಯ ಹೇಳಿದರೆ, ಪುಷ್ಕರನವರೆಗೆ ಇರುವಂತಹ ಎಲ್ಲ ದೇವತೆಗಳನ್ನು ಕೂಡ ನಾವಲ್ಲಿ ಯಜ್ಞಾಭಿಮಾನಿ ದೇವತೆಗಳು ಅಂತ ಪರಿಗ್ರಹಿಸಬೇಕು. ಅದಾದ್ಮೇಲೆ ಬರುವಂತಹ ದೇವತೆಗಳು ಎಲ್ಲರೂ ಕೂಡ ನಮ್ಮ ಸಾಧನೆಯಲ್ಲಿ ಅಷ್ಟೊಂದು ಮುಖ್ಯವಾದ ಪಾತ್ರ ವಹಿಸ್ತಾರೆ ಅಂತಿಲ್ಲ. ಅದಕ್ಕಾಗಿ ಪುಷ್ಕರನವರೆಗೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ಪುಷ್ಕರನಿಂದ ಕೆಳಗಿಂದ ಹೋಗುವುದಾದ್ರೆ ಪುಷ್ಕರನಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮ, ಅವನನ್ನು ದಾಟಿ ಲಕ್ಷ್ಮೀದೇವಿ, ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಯಜ್ಞದ ಅಭಿಮಾನಿಗಳೇ.
ಭಾಗವತ ತಾತ್ಪರ್ಯದಲ್ಲಿ ಯಜ್ಞಾಭಿಮಾನಿಗಳು ಯಾರು ಅಂತ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಆದರೆ ಕಕ್ಷಾತಾರತಮ್ಯದಲ್ಲಿ ತೀರ ಕೆಳಗಿರುವಂತಹ ಕರ್ಮಾಭಿಮಾನಿಯಾದ ಪುಷ್ಕರನ ಬಗ್ಗೆ ವರ್ಣನೆ ಇದೆ. ಅದು ಷಟ್ಪ್ರಶ್ನೋಪನಿಷತ್ ಭಾಷ್ಯದಲ್ಲಿದೆ. ಅವನಿಂದ ಆರಂಭಿಸಿ ಎಲ್ಲರೂ ಕೂಡ ಉತ್ತಮರು ಅಂತ ಹೀಗೆ ನಾವು ಚಿಂತಿಸಬೇಕು. ಅವರೆಲ್ಲ ಯಜ್ಞದ ಅಭಿಮಾನಿಗಳೇ. ಕೆಲವು ದೇವತೆಗಳ ಸ್ವರೂಪದ ಬಗ್ಗೆ ಕೆಲವು ಕಡೆ ವಿವರಣೆ ಬರ್ತದಷ್ಟೆ. ಈಗ ಇಂದ್ರನ ಕುರಿತಾಗಿ ಮನಸ್ಥೂಲಂತು ವಾಸವಃ ಏನ ಯಜ್ಞಾಧಿಕಂ ಕುರಿಯಾತ್ ಅಂತ ಐತರೆಯ ಭಾಷೆ ಇದೆ. ಅವನು ಮನೋಭಿಮಾನಿ ಅನ್ನಲಿಕ್ಕೆ ಇದು ವರ್ಣನೆ ಇದೆ. ಮತ್ತೆ ಈ ರುದ್ರನನ್ನು ಕುರಿತು ಹೀಗೆ ವರ್ಣನೆ ಕೇಳಿ ಬರ್ತದೆ, ಅವನು ಯಜ್ಞಾಭಿಮಾನಿ ಅನ್ನೋದಕ್ಕೆ. ಈ ನಮಕ ಚಮಕ ಅಂತ ನಾವು ಮಾಡ್ತೇವಲ್ಲ, ಮೊದಲು ಅಂಗನ್ಯಾಸ ಮಾಡ್ತೇವೆ. ಅಗ್ನಿಹೋತ್ರಾತ್ಮನೆ ಅಂಗುಷ್ಠಾಭ್ಯಾಂ ನಮಃ, ದರ್ಶಪೂರ್ಣಮಾಸಾತ್ಮನೆ ತರ್ಜನೀಭ್ಯಾಂ ನಮಃ, ಚಾತುರ್ಮಾಸ್ಯಾತ್ಮನೆ ಮಧ್ಯಮಾಭ್ಯಾಂ ನಮಃ, ನಿರೂಢ ಪಶುಬಂಧಾತ್ಮನೆ ಅನಾಮಿಕಾಭ್ಯಾಂ ನಮಃ, ಜ್ಯೋತಿಷ್ಠೋಮಾತ್ಮನೆ ಕನಿಷ್ಠಿಕಾಭ್ಯಾಂ ನಮಃ, ಸರ್ವಕೃತ್ವಾತ್ಮನೆ ಕರತರ ಕರಪೃಷ್ಠಾಭ್ಯಾಂ ನಮಃ ಅಂತ ರುದ್ರನನ್ನ ಅನೇಕ ಯಜ್ಞಗಳ ಅಭಿಮಾನಿ ಅಂತ ಸ್ತೋತ್ರ ಮಾಡ್ತಾರೆ. ಚಾತುರ್ಮಾಸ್ಯ, ನಿರೂಢ ಪಶುಬಂಧಯಾಗ ಇವೆಲ್ಲ ಯಜ್ಞಗಳೇ. ಜ್ಯೋತಿಷ್ಠೋಮ ಅನ್ನೋದು ಯಜ್ಞವೇ. ಅಷ್ಟೇ ಅಲ್ಲ, ಸರ್ವಕೃತ್ವಾತ್ಮಕ ಅವನು ರುದ್ರ. ಆದ್ರಿಂದ ಒಂದ ಜ್ಞಾನ ಯಜ್ಞಕ್ಕೆ ಅಥವಾ ದ್ರವ್ಯ ಯಜ್ಞಕ್ಕೆ. ರುದ್ರಾದಿಗಳಂತೂ ವಿಶೇಷವಾಗಿ ರುದ್ರ ಮನನಕ್ಕೆ, ಗರುಡ ಧ್ಯಾನಕ್ಕೆ, ಶೇಷ ವ್ಯಾಖ್ಯಾನಕ್ಕೆ ದೇವತೆಗಳಾದ್ರಿಂದ ಅವರು ಜ್ಞಾನ ಯಜ್ಞದ ಅಭಿಮಾನಿಗಳೇ. ಪುರುಷೋವಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತೆ ಮತ್ತೊಂದು ಕಡೆ ಹೇಳ್ತದೆ. ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರ ಕುರ್ವೀತ ಪುರುಷೋ ನಿತ್ಯಂ. ವಿಷ್ಣು ಪೂಜೆಗಾಗಿರುವ ಒಂದು ಯಜ್ಞ ನನ್ನ ಜೀವನ ಅಂತ ಉಪಾಸನೆ ಮಾಡ್ಬೇಕಂತ. ಈ ಯಜ್ಞದಲ್ಲಿ ನಮ್ಮಿಂದ ಜ್ಞಾನ ಯಜ್ಞ ಮತ್ತೆ ದ್ರವ್ಯ ಯಜ್ಞಗಳನ್ನು ಮಾಡಿಸುವಂಥವರು ಪುಷ್ಕರನಿಂದ ಆರಂಭಿಸಿ ಲಕ್ಷ್ಮೀದೇವಿವರೆಗೆ ಎಲ್ಲರೂ ಕೂಡ ಯಜ್ಞದ ಅಭಿಮಾನಿಗಳೇ. ಆದ್ರಿಂದ ಅವರನ್ನು ಯಜ್ಞಾಸಹ ಅಂತ ಈ ಬೃಹತಿ ಮಂತ್ರ ಕರೆದಿದೆ. ಎಲ್ಲರೂ ಕೂಡ ಪ್ರಳಯ ಕಾಲದಲ್ಲಿ ಹೋಗಿ ಸೇರುವುದು ಆ ಭಗವಂತನನ್ನೇ. ಆದ್ರಿಂದ ಅವನು ದೊಡ್ಡ ಧಾಮ, ಇವರೆಲ್ಲರಿಗೂ ಧಾಮ. ನಮ್ಮೆಲ್ಲರಿಂದ, ನಮ್ಮಂಥ ಸಾಮಾನ್ಯ ಸಾಧಕರಿಂದ ಯಜ್ಞ ಮಾಡಿಸಿ, ದ್ರವ್ಯ ಯಜ್ಞ ಜ್ಞಾನ ಯಜ್ಞಗಳನ್ನು ಮಾಡಿಸಿ ನಮ್ಮನ್ನು ಕರ್ಕೊಂಡು ಈ ಎಲ್ಲ ದೇವತೆಗಳು, ಯಜ್ಞಾಭಿಮಾನಿಗಳಾದಂಥ ಎಲ್ಲ ದೇವತೆಗಳು ಕೂಡ ಆ ಭಗವಂತನನ್ನು ಹೋಗಿ ತಲುಪ್ತಾರೆ. ಅದಕ್ಕಾಗಿ ಅವನನ್ನ ಧಾಮ ಅಂತ ಹೇಳ್ತೇವೆ. ಕೊನೆಗೆ ಬಂದು ಸೇರುವುದು ನಿನ್ನನ್ನ, ಕೊನೆಯ ನೆಲೆ. ಇಲ್ಲಿ ಧಾಮ ಅಂತ ಶಬ್ದ ಬಂತಲ್ಲ, ಧಾಮಃ ಅಂತ ಸಕಾರ ಅಂತ, ಧಾಮಃ ಅಂತ ಅಕಾರಾಂತವಾಗಿ ಧಾಮಃ ಧಾಮೋ ಧಾಮಃ ಅಂತನೂ ಕೆಲವು ಕಡೆ ಕಂಡು ಬರ್ತದೆ. ಧಾಮಸ್ ತೇಜೋ ರೂಪ ಅಂತ ಸತ್ಯಸಂಧ ಸ್ವಾಮಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಧಾಮ ಅನ್ನೋ ಶಬ್ದಕ್ಕೆ ಇರುವಂಥ ಕೆಲವು ಉಲ್ಲೇಖಗಳನ್ನ ಈಗ ನೋಡೋಣ. ಪರಂ ಬ್ರಹ್ಮ ಪರಂ ಧಾಮ ಆಹುಸ್ತ್ವಾಂ ಋಷಯ ಸರ್ವೇ ಅಂತ ಗೀತಾದಲ್ಲಿ 10ನೇ ಅಧ್ಯಾಯದಲ್ಲಿ ಕಾಣಿಸುವಂಥ ಒಂದು ಧಾಮ ಶಬ್ದದ ವಿವರ. ಅವನೇ ಪರಂಧಾಮ ಭಗವಂತ. ಧಾಮ ಅನ್ನೋ ಶಬ್ದಕ್ಕೆ ತೇಜಸ್ಸು ಅಂತ ಅರ್ಥ ಇದೆ, ಶಕ್ತಿ ಅಂತ ಅರ್ಥ ಇದೆ, ಸಮೂಹ ಅಂತ ಅರ್ಥ ಇದೆ, ಗೃಹ ಮನೆ ಅಂತನೂ ಅರ್ಥ ಇದೆ. ನಮ್ಮೆಲ್ಲರನ್ನೂ ಅವನು ತನ್ನ ಮನೆಗೆ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಕೆಲವರನ್ನ, ಮತ್ತೆ ಈ ಜಗತ್ತೆಲ್ಲವೂ ಅವನ ಮನೆ ಆದ್ರಿಂದ ಮುಕ್ತರನ್ನ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲ ಇಡ್ತಾನೆ. ಆದ್ರಿಂದ ಅವನು ಧಾಮ. ಮತ್ತೆ ತನ್ನ ಮನೆಯಲ್ಲಿ ಇಡೋದು ಬೇರೆ, ತನ್ನನ್ನೇ ಮನೆಯನ್ನಾಗಿ ಮಾಡ್ಕೊಂಡು ತನ್ನಲ್ಲೇ ಇಟ್ಕೊಂಡು ಬಿಡ್ತಾನಲ್ಲ. ನಾವು ಶ್ವೇತದ್ವೀಪದಲ್ಲಿ ಇರಲಿ, ಯಾರೇ ಕೆಲವರು ಅನಂತಾಸನ ವೈಕುಂಠದಲ್ಲಿ ಇರಲಿ, ಮತ್ತೆಲ್ಲೇ ಇರಲಿ, ಇರುವುದೆಲ್ಲವೂ ಭಗವಂತನೊಳಗೆ ಇದ್ದೀವಿ ನಾವು. ಆದ್ರಿಂದ ದೊಡ್ಡ ಧಾಮ. ಪ್ರಳಯ ಕಾಲದಲ್ಲಿ ಪ್ರಕೃತಿಯಲ್ಲಿ ಲೀನ ಆದಂತಹ ಈ ವಿಶ್ವ ಆ ಪ್ರಕೃತಿಯ ಮೂಲಕ ತನ್ನೊಳಗಿರ್ತದೆ. ತಾನು ಆಗ ಜಗತ್ತಿಗೆ ಮನೆಯಂತೆ ಇರ್ತೇನೆ ಅಂತ ನಿಧಾನ ಎಂಬ ಶಬ್ದದಿಂದ ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಅಂತ ಗೀತಾದಲ್ಲಿ ಬಂದಿರುವಂಥ ಮಾತು 9ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ. ಸಂಹಾರ ಕಾಲೇ ಪ್ರಕೃತ್ಯ ಜಗದತ್ರ ನಿಧೀಯತೆ ಇತ್ತು ನಿಧಾನಂ. ಸಂಹಾರ ಕಾಲದಲ್ಲಿ
ಪ್ರಕೃತಿ ಈ ಜಗತ್ತನ್ನು ತಗೊಂಡು ಹೋಗಿ ಪರಮಾತ್ಮನಲ್ಲಿ ಇಡ್ತಾಳಲ್ಲ, ಅದರಿಂದ ಅವನೇ ನಿಧಾನ. ಧಾಮ ಅಂದ್ರೂ ಅದೇ ಅರ್ಥ. ಧೀಯತೆ ಅತ್ರ ಇತಿ ಧಾಮ ಅಥವಾ ಧಾಮಃ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ತ್ವಂ ಪವಿತ್ರಂ ಧಾಮ ಧಾಮವಿತ್ ಅಂತ ಹೀಗೆ ಅವನನ್ನು ವರ್ಣನೆ ಮಾಡ್ತಾರೆ. ಅವನು ಬೆಳಕಿನ ರೂಪ, ಅವನು ಶಕ್ತಿಯ ರೂಪ, ನಮಗೊಂದು ಅವನು ಮನೆಯೂ ಹೌದು. ಈ ಎಲ್ಲ ಅರ್ಥಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಇಲ್ಲೊಂದು ಅರ್ಥ ಹೀಗೆ ವಾಲ್ಮೀಕಿ ರಾಮಾಯಣದಲ್ಲಿ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ ಅಂತ ಕಾಣಿಸ್ತದೆ. ಧಾ ಅಂದರೆ ಎಲ್ಲರನ್ನೂ ಧರಿಸಿರುವ ಭೂಮಿ, ಅವಳನ್ನ ಅಮ ಸಹಾಯಗಳನ್ನಾಗಿ ಹೊಂದಿರುವವನು. ಆದ್ದರಿಂದ ಇವನು ಧಾಮ ಅಂತ ಹೀಗೆ ಕರೆಸ್ಕೋತಾನೆ. ಭೂಮಿಯನ್ನ ಅಂದ್ರೆ ಪ್ರಕೃತಿಯನ್ನ ತನ್ನ ಸಹಾಯಕಗಳನ್ನಾಗಿ ಇಟ್ಕೊಂಡು ಇರುವಂಥವನು. ಭೂವರಾಹನನ್ನು ಕೂಡ ಧಾಮ ಅಂತ ಹೀಗೆ ಹೇಳ್ಬೋದು. ಶಾಂಕರ ಭಾಷ್ಯ ಹೇಳುವಂತೆ ಜ್ಯೋತಿ ಸ್ವರೂಪ ನಾರಾಯಣ ಪರೋ ಜ್ಯೋತಿ ಅಂತ, ಪರಮಂ ಬ್ರಹ್ಮ ಪರಂ ಧಾಮ ಅಂತ ಮುಂಡಕೋಪನಿಷತ್ನಲ್ಲೇ ಕಾಣಿಸುವಂಥ ಮಾತು. ಧಾಮ ಜ್ಯೋತಿ ನಾರಾಯಣ ಪರಂ ಜ್ಯೋತಿರಿತಿ ಮಂತ್ರವರ್ಣಾತ್, ಇವೆಲ್ಲ ಶಾಂಕರ ಭಾಷ್ಯದ ವಾಕ್ಯಗಳು. ಸರ್ವಲೋಕಾನಾಂ ಆಸ್ಪದತ್ವಾದ್ವಾ ಧಾಮ, ಇದು ಶಾಂಕರ ಭಾಷ್ಯದ್ದೇ ವಾಕ್ಯ. ಎಲ್ಲ ಲೋಕಗಳಿಗೂ ಅವನ ಆಶ್ರಯ ಕೊಡುವ ತಾಣ, ಆದ್ದರಿಂದ ಎಲ್ಲ ಜೀವಿಗಳಿಗೂ ಆಶ್ರಯ ತಾಣ. ಪರಂ ಬ್ರಹ್ಮ ಪರಂ ಧಾಮ ಅಂತನ್ನೋದು ಮುಂಡಕೋಪನಿಷತ್ತಿನ ಮಾತು, ಶಾಂಕರ ಭಾಷ್ಯದಲ್ಲಿ ಉದ್ಧೃತವಾದ್ದು. ಪರಾಶರ ಭಟ್ಟರು ಹೇಳುವಂತೆ ಚರಾಚರ ವಸ್ತುಗಳಿಗೆ ಆಧಾರನಾದವನು, ಚರಾಚರ ಆಧಾರತೆಯ ಧಾಮೇತಿ ಪರಿಚಕ್ಷತೆ ಅಂತ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಅವನು ಧಾಮ ಅಂದರೆ ತೇಜೋರೂಪ, ಧಾಮಸ್ತೇಜೋರೂಪ ಅಂತ ಹೇಳ್ತಾರೆ. ಆದ್ರಿಂದ ಧಾಮ ಅನ್ನೋದನ್ನು ಅಕಾರಾಂತ ಶಬ್ದ ಅಂತ ಸತ್ಯಸಂಧ ಸ್ವಾಮಿಗಳು ಪರಿಗಣಿಸಿದಂತೆ ಕಾಣುತ್ತದೆ. ಧಾ ಅಂದರೆ ಧಾರಯಂತಿ ಭೂಹು, ನಾನು ಧಾ ಅಂದರೆ ಭೂಮಿ ಅಂತ ಅರ್ಥ ಇಟ್ಕೊಳ್ಬಹುದು. ಅದು ಭೂಮಿ ಯಾರಿಗೆ ಸಹಾಯಕಳೋ, ಯಾರಿಗೆ ಪತ್ನಿಯಾಗಿರ್ತಾಳೋ ಅವನು ಧಾಮ ಅಂತ ಅರ್ಥ ಏನಿದೆ ಅದು ಲಕ್ಷಾಲಂಕಾರದಲ್ಲಿ, ಮಹಾಭಾರತ ಲಕ್ಷಾಲಂಕಾರದಲ್ಲಿ ಕಂಡು ಬಂದಿರುವಂಥ ಒಂದು ಅರ್ಥ. ಧಾ ಧಾರಯಂತಿ ಭೂಹು ಅಮಾ ಸಹಾಯ ಯಶಸಃ ಯಸ್ಯ ತತ್, ಯಾವ ಭಗವಂತನನ್ನ ಹೀಗೆ ಧಾಮ ಅಂತ ಆ ಕಾರಣದಿಂದ ಹೇಳಬೇಕು. ಹೀಗೆ ಧಾಮ ಅನ್ನೋದು ತುಂಬ ಸುಂದರವಾದಂತಹ ಒಂದು ಶಬ್ದ. ಒಂದೇ ಶಬ್ದದಿಂದ ನಾವು ಪರಮಾತ್ಮನನ್ನು ಲಕ್ಷ್ಮಿಯನ್ನು ಇಬ್ಬರನ್ನೂ ನೆನೆಸ್ಕೊಳ್ಬಹುದಾದಂಥ ಒಂದು ಶಬ್ದ. ಅದಿಲ್ಲದೆ ಹೋದರೆ ಬೇರೆ ಕಡೆ ವಿಷ್ಣುಪ್ರಿಯ, ವಿಶ್ವಪ್ರಿಯ, ಹರಿಪ್ರಿಯ, ಹೀಗೆ ಹಿಂದೆ ಗುರುಪ್ರಿಯ ಹೀಗೆಲ್ಲ ನಾವು ಹೇಳಬೇಕಾದಿತ್ತು. ಆದರೆ ಇಲ್ಲಿ ಮಾತ್ರ ಧಾ ಎಂಬ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ, ಧಾಮ ಎಂಬ ಶಬ್ದ ಒಟ್ಟಾರೆ ಪರಮಾತ್ಮನ ಹೇಳ್ತದೆ. ಸಾಮಾನ್ಯವಾಗಿ ಸೀತಾರಾಮ, ಜಾನಕಿ ರಾಮ ಹೀಗೆಲ್ಲ ನಾವು ಅರ್ಥಗಳನ್ನು ನೋಡುವಾಗ, ರಾಧಾಕೃಷ್ಣ ಈ ಶಬ್ದಗಳನ್ನು ಅರ್ಥವನ್ನು ನೋಡುವಾಗ ಸ್ತ್ರೀವಾಚಕವಾದ ಲಕ್ಷ್ಮೀದೇವಿಯನ್ನು ಹೇಳುವಂತಹ ಸ್ತ್ರೀವಾಚಕವಾದ ಶಬ್ದ ಮೊದಲಿರ್ತದೆ, ಪುರುಷವಾಚಕವಾದ ಶಬ್ದ ಕೊನೆಗಿರ್ತದೆ, ಇಡೀ ಶಬ್ದ ಸೇರಿ ಭಗವಂತರನ್ನು ಹೇಳ್ತದೆ. ಹಾಗಿಲ್ಲಿ ಮೊದಲು ಧಾ ಎಂಬ ಶಬ್ದ ಜಗತ್ತನ್ನೆಲ್ಲ ಧರಿಸಿರುವಂತಹ ಪ್ರಕೃತಿ ಲಕ್ಷ್ಮೀದೇವಿ ಅಥವಾ ಭೂದೇವಿ, ಅವ್ರನ್ನ ಹೇಳುವ ಶಬ್ದ ಧಾ ಅಂತ ಮೊದಲಿದೆ. ಅವಳ ಜೊತೆಗಿರುವವನು, ಅವಳನ್ನು ತನ್ನ ಸಹಾಯಕಗಳನ್ನಾಗಿ ಇಟ್ಕೊಂಡಿರುವಂಥವನು ಈ ಧಾಮ ಅಂತ ಒಟ್ಟಾರೆ ಶಬ್ದ ಆ ಪರಮಾತ್ಮನ ಹೇಳ್ತದೆ. ಹೀಗೆ ಧಾಮ ಎಂಬ ಶಬ್ದ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರನ್ನೂ ಹೇಳ್ತದೆ. ಧಾಮ ಅಂತ ಅಕಾರಾಂತವಾಗಿಯೂ ಇಟ್ಕೋಬಹುದು, ಧಾಮ ಅಂತ ನಪುಂಸಕಲಿಂಗವಾಗಿಯೂ ಕೂಡ ಇಟ್ಕೋಬಹುದು. ಧಾಮ ಧಾಮಾನೋ ಧಾಮಾನಃ ಅಂತ ಧಾಮ ಧಾಮನಿ ಧಾಮಾನಿತ್ ನಪುಂಸಕಲಿಂಗವಾಗಿ, ಧಾಮ ಧಾಮಾನೋ ಧಾಮಾನಃ ಅಂತ ಪುಲ್ಲಿಂಗವಾಗಿ, ಎರಡೂ ನಕಾರಾಂತವಾದ ಶಬ್ದ. ಧಾಮ ಧಾಮೋ ಧಾಮಾಹ ಅಂತ ಅಕಾರಾಂತ ಪುಲ್ಲಿಂಗವಾಗಿ, ಹಾಗೆಯೂ ಕೂಡ ಈ ಶಬ್ದವನ್ನು ಇಟ್ಕೊಳ್ಬಹುದು. ಇದೆಲ್ಲ ಧಾಮ ಎಂಬ ಶಬ್ದದ ವಿವರ ಆಯಿತು. ತ್ರಿಧಾಮ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿಲ್ಲ, ಆದರೆ ಭಾಗವತದಲ್ಲಿ ಬಂದಿದೆ. ಅದನ್ನು ಕೂಡ ನಾವಿಲ್ಲಿ ಪರಿಗಣಿಸಬಹುದು. ತನ್ನ ತೇಜಸ್ಸು, ತನ್ನ ಶಕ್ತಿ ಅಂದರೆ ತನ್ನ ಸ್ವರೂಪಭೂತವಾದ ಬೆಳಕು
ತನ್ನ ಸ್ವರೂಪಭೂತವಾದಂಥ ಶಕ್ತಿ ಮತ್ತು ತನ್ನ ಸ್ವರೂಪಭೂತವಾದಂಥ ಇನ್ನೊಬ್ಬರಿಗೆ ನೆಲೆ ಮಾಡಿಕೊಡುವಂಥ ಗುಣ ಗೃಹ. ಅಲ್ಲಿ ತೇಜಸ್ಸು, ಶಕ್ತಿ, ಸಮೂಹ, ಗೃಹ ಅಂತ ಹೀಗೆ 4 ಅರ್ಥಗಳಿವೆ ಈ ಧಾಮ ಶಬ್ದಕ್ಕೆ. ನಾವು ಸಮೂಹ ಅನ್ನೋದನ್ನು ಬಿಡೋಣ ಬೇಕಾದ್ರೆ. ಸ್ವರೂಪಭೂತವಾದ ಭಗವಂತನ ಬೆಳಕು, ಸ್ವರೂಪಭೂತವಾದ ಭಗವಂತನ ಬಲ, ಮತ್ತು ಭಗವತ್ ಸ್ವರೂಪವೇ ಆದ ಅವನ ದೇಹ, ಈ 3ರ ಮೂಲಕ, ಇವು 3, ಈ 3ರ ಮೂಲಕ ನಮ್ಗೆ ಅವನು ಧಾಮನಾದವನು. ಜ್ಞಾನದ ಬೆಳಕನ್ನು ಕೊಟ್ಟವನು, ಜ್ಞಾನದ ಬಲವನ್ನು ಕೊಟ್ಟವನು, ಮತ್ತು ನಮಗೆಲ್ಲರಿಗೂ ಕೂಡ ಆಶ್ರಯ ಕೊಟ್ಟವನು ಕೂಡ. ಈ ಸಂಸಾರಾವಸ್ಥೆಯಲ್ಲಿ ಹಿಂದೆ ಇನ್ನೂ ವಿಸ್ತರಿಸುವುದಾದರೆ, ಹಿಂದೆ ಅಸೃಜ್ಯಾವಸ್ಥೆಯಲ್ಲಿ ನಾವು ಸೃಷ್ಟಿಗೆ ಬಂದಿಲ್ಲದೆ ಇದ್ದಾಗ 1, ಸೃಷ್ಟಿಗೆ ಬಂದಾದ್ಮೇಲೆ 2, ಸೃಷ್ಟಿಗೆ ಬಂದು ಮುಕ್ತರಾದ್ಮೇಲೆ 3, ಹೀಗೆ 3 ಅವಸ್ಥೆಗಳಲ್ಲಿಯೂ ಕೂಡ ನಮಗವನು ಆಶ್ರಯ ಕೊಟ್ಟವನು. ಆದ್ದರಿಂದ ಆತ ತ್ರಿಧಾಮ. 3 ಅವಸ್ಥೆಗಳಲ್ಲಿಯೂ ಕೂಡ 3 ರೀತಿಯಾಗಿ ತೇಜಸ್ಸಿನಿಂದ, ಬಲದಿಂದ ಮತ್ತು ತನ್ನ ಸ್ವರೂಪದಿಂದ ಆಶ್ರಯ ಕೊಟ್ಟವನಾದ್ರಿಂದ ಅವನನ್ನು ತ್ರಿಧಾಮ ಅಂತ ನಾವು ನೋಡ್ಬೋದು. ಹೀಗೆ ಧಾಮ ಅನ್ನೋದನ್ನು ನೋಡಿದ್ದಾಯ್ತು, ತ್ರಿಧಾಮ ಅನ್ನೋದನ್ನು ನೋಡಿದ್ದಾಯ್ತು. ಅತ್ಯಂತ ಶ್ರೇಷ್ಠವಾದ ನೆಲೆ ಅನಿಮಿತ್ತ ಬಂದು ಎಂದಿಂದೂ ಸೃಷ್ಟಿ ಅಸೃಜ್ಯಾವಸ್ಥೆಯಲ್ಲೂ ಅಂತ ನೋಡಿದ್ವಲ್ಲ, ಆದ್ದರಿಂದ ಅವನೇ ಮುಖ್ಯಧಾಮ, ಪರಂಧಾಮ ಅಂತ ಈ ನಾಮ ನಮ್ಗೆ ಹೇಳಿದೆ. ಅದರ ಅರ್ಥವನ್ನು ಬೃಹತಿ ಮಂತ್ರ ಕೂಡ ವಿವರಣೆ ಮಾಡಿದೆ. ಎಲ್ಲ ದೇವತೆಗಳನ್ನು ಕೂಡ, ಲಕ್ಷ್ಮೀ ಸಮೇತರಾದ ಎಲ್ಲ ದೇವತೆಗಳನ್ನೂ ಆ ಮಂತ್ರವೂ ಹೇಳ್ತದೆ. ಧಾಮ ಅನ್ನುವ ನಾಮವೂ ಕೂಡ ಲಕ್ಷ್ಮಿಯನ್ನು, ನಾರಾಯಣನನ್ನು ಹೇಳಿದೆ. ಸಾಧನೆಯಲ್ಲಿ ಹೀಗೆ ನಮಗೆ ನಿತ್ಯ ಭಗವಂತ ನನಗೊಂದು ನೆಲೆ ಕೊಡೋ, ಸಂಸಾರದಲ್ಲಿ ನೆಲೆ ಕಾಣದವನಾಗಿದ್ದೇನೆ ಅಂತ, ನೆಲೆ ಕಾಣದೆ ದಿಕ್ಕು ತಪ್ಪಿರುವಂಥ ನನಗೊಂದು ನೆಲೆಯನ್ನು ಕೊಡುವಂಥ ಭಗವಂತನನ್ನು ಸ್ತುತಿಸಲಿಕ್ಕೆ ತುಂಬ ಸುಂದರವಾದಂಥ ಒಂದು ಶಬ್ದ ಧಾಮ ಅನ್ನೋದು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.